ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ರಿಗೂ ನಮಸ್ಕಾರ. ವೇದದಲ್ಲಿ ದೇವ್ರ ಬಗ್ಗೆ ನಾನು ತಿಳಿಸ್ತಾ ಬರ್ತಿದ್ದೆ. ದೇವರು ಅಜನ್ಮ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಮಹರ್ಷಿ ದಯಾನಂದ ಸರಸ್ವತಿಯವರು ಹೇಳ್ತಾರೆ, ಪರಮಾತ್ಮ ಜನ್ಮರಹಿತ ಅಂದರೆ ಅವನ ಹೆಸರೇ ಅಜ ಅಲ್ವಾ. ಅವನು ಯಾವತ್ತೂ ಹುಟ್ಟೋದೇ ಇಲ್ಲ ಅವನು ಅಂತ. ನಾನು ಇಲ್ಲಿ ಮಹರ್ಷಿಗಳ ಒಂದು ಏನು ಅವರು ಭಾಷ್ಯವನ್ನು ವೇದದಲ್ಲಿ ಬರೆದಿದ್ದಾರೆ ಅದನ್ನು ಜಾಸ್ತಿ ನಾನು ಒತ್ತು ಕೊಟ್ಟು ಹೇಳ್ತೇನೆ. ಯಾಕೆಂದರೆ ವೇದದಲ್ಲಿ ಏನಿದೆ ಅನ್ನೋದನ್ನು ಎತ್ತಿ ತೋರಿಸುವಲ್ಲಿ ಮಹರ್ಷಿ ದಯಾನಂದ ಸರಸ್ವತಿಯವರು ತುಂಬ ಅದ್ಭುತವಾದ ಕೊಡುಗೆಯವ್ರದ್ದು. ಬೇರೆ ಎಲ್ಲ ಅರ್ಥ ಆಗದ ಸಂಸ್ಕೃತ ಭಾಷೆಯಲ್ಲಿದ್ದರೆ ಇವರು ಹಿಂದಿ ಭಾಷೆಯಲ್ಲಿ ಬರೆದಿದ್ದಾರೆ. ಬಹಳ ಅದ್ಭುತವಾಗಿ ನಮಗೆ ಕೊಟ್ಟಿದ್ದಾರೆ. ವೇದದ ಒಂದೊಂದು ಒಳಗೆ ಹಾಸು ಹೊಕ್ಕಿ ವೇದದಲ್ಲಿ ಏನಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅದನ್ನು ಜಾಸ್ತಿ ಒತ್ತು ಕೊಡ್ತೇನೆ. ಪ್ರಜಾಪತಿಶ್ಚರತಿ ಗರ್ಭೆ ಅಂತರಜಾಯಮಾನೋ ಬಹುಧಾ ವಿಜಾಯತೆ ಅಂತ ಹೇಳ್ತೀವಿ. ಅಂದರೆ ಅಜಾಯಮಾನ ಅಂದರೆ ಭಗವಂತ ಅಜನ್ಮ ಅಂತ ತಿಳ್ಕೊಳ್ಬೇಕಾಗತ್ತೆ. ಸಮಸ್ತ ಪ್ರಕೃತಿಯ ಅವಯವಗಳಾಗಿರ್ತಕ್ಕಂತಹ ಆಕಾಶ ಮುಂತಾದ ಭೂತ ಪರಮಾಣುಗಳನ್ನು ಯಥಾಯೋಗ್ಯವಾಗಿ ಕೂಡಿಸುವವನು, ಶರೀರ ಸಂಬಂಧದಿಂದ ಜೀವರು ಜನ್ಮಿಸುವಂತೆ ಮಾಡಿ ತಾನು ಯಾವಾಗಲೂ ಜನ್ಮರಹಿತನೂ ಆಗಿರೋದ್ರಿಂದ ಆ ಭಗವಂತನಿಗೆ ಅಜ ಅನ್ನೋ ಹೆಸರು. ಎಂದೂ ಹುಟ್ಟಿಲ್ಲ ಅವನು, ಎಂದೂ ಹುಟ್ಟೋದೂ ಇಲ್ಲ, ಹುಟ್ಟೇ ಇಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ಹಾಗಾಗಿ ಭಗವಂತನಿಗೆ ಅಜ, ಜನ್ಮವಿಲ್ಲ ಅಂತ ಅವನಿಗೆ ಹೆಸರಿಟ್ಟಿದ್ದಾರೆ. ನೋಡಿ, ಎಲ್ಲರನ್ನೂ ಹುಟ್ಟಿಸ್ತಾನೆ, ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ, ಆದರೆ ತನಗೆ ಹುಟ್ಟಿಲ್ಲ. ಮಹಾಭಾರತದಲ್ಲೂ ಕೂಡ ಜನಿ ಮತ್ತು ಅಜ ಅನ್ನೋ ಧಾತುಗಳಿಂದ ಈ ಶಬ್ದವನ್ನು ಹೇಳ್ತಾರೆ. ಇನ್ನು ಯಜುರ್ವೇದ, ಋಗ್ವೇದ ಎಲ್ಲದರಲ್ಲೂ ಕೂಡ ಅಜ ಅಂದರೆ ಎಂದು ಹುಟ್ಟಿಲ್ಲ, ಎಂದು ಹುಟ್ಟದು ಇರೋವನು ಅಂತಕ್ಕಂತಹ ಒಂದು ಪದಗಳನ್ನು ಉಪಯೋಗಿಸಿ ನಮಗೆ ಕೊಡುತ್ತೆ. ಋಗ್ವೇದ ಮತ್ತು ಯಜುರ್ವೇದದಲ್ಲಿ ಬೇಕಾದಷ್ಟು ಈ ಒಂದು ವಿಷಯಗಳು ಅಜಾಯಮಾನೋ ಬಹುಧಾ ವಿಜಾಯತೆ ಎಲ್ಲ ಸಿಗುತ್ತೆ ನಮಗೆ. ಅಜ ಅಂತಕ್ಕಂತಹ ಅಜಸ್ತದೃಶೇ ಕ್ವಾ ಅಂತ ಅದು ಅಥರ್ವಣ ವೇದದಲ್ಲಿ ಸಿಗುತ್ತೆ. ಶೃಣೋತ್ವಜ ಏಕಪಾತ್ ಅಂತ ಯಜುರ್ವೇದದಲ್ಲಿ ಹೇಳಿದರೆ, ಅಜೋನಕ್ಷಾಂ ದಾಧಾರ ಪೃಥಿವೀಂ ಅಂತ ಋಗ್ವೇದದಲ್ಲಿ ಹೇಳಿದ್ದಾರೆ. ಹೀಗೆ ನಮಗೆ ಪರಮಾತ್ಮ ಹುಟ್ಟೇ ಇಲ್ಲ, ಹುಟ್ಟೋದೇ ಇಲ್ಲ, ಮುಂದೆ ಹುಟ್ಟೋದೂ ಇಲ್ಲ, ಅವನು ಅಜ ಅಂತಕ್ಕಂಥದ್ದು ಪ್ರತಿಯೊಂದು ವೇದಗಳಲ್ಲೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಇನ್ನು ಪರಮಾತ್ಮನಿಗೆ ಹುಟ್ಟು ಅನ್ನೋದೇ ಇಲ್ಲದ ಮೇಲೆ ಮನುಷ್ಯರಿಗೆ ಅವನ ಬಗ್ಗೆ ಗೊತ್ತಾಗೋದು ಹೇಗೆ ಅಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ, ಅವನು ಹುಟ್ಟು ಇಲ್ಲ ಅವನಿಗೆ, ಆದರೆ ಅವನು ನಾನಾ ರೀತಿಯಲ್ಲಿ ನಮ್ಮ ಮುಂದೆ ಪ್ರಕಟನ ಆಗ್ತಾನೆ ಅನ್ನೋದನ್ನು ಹೇಳ್ತಾರೆ. ಪ್ರತಿನಿತ್ಯವೂ ಆಗ್ತಾ ಇರತಕ್ಕಂತಹ ಹೊಸ ಹೊಸ ಸೃಷ್ಟಿ, ಲಯ, ಸ್ಥಿತಿ, ರಕ್ಷಣೆ, ಪಾಲನೆ ಇವೆಲ್ಲವೂ ಕೂಡ ದೇವರು ಇದ್ದಾನೆ ಅನ್ನೋದಕ್ಕೆ ಪ್ರಮಾಣ. ಅರ್ಥ ಆಯ್ತಾ? ದೇವರಿದ್ದಾನೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ, ಆದರೆ ಅವನಿಗೆ ಯಾವುದೇ ರೀತಿಯ ಹುಟ್ಟು ಸಾವು ಯಾವುದೂ ಇಲ್ಲ. ಈಗ ದೇವರು, ಕೆಲವ್ರು ಕೇಳ್ತಾರೆ, ದೇವರು ಅವತಾರ ಮಾಡದಿದ್ದರೆ ಈ ಕಂಸ, ರಾವಣ ಮುಂತಾದ ದುಷ್ಟರು ಹೇಗೆ ನಾಶ ಆಗ್ತಾಯಿದ್ರು ಅಂತ. ಈಗ ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟದ ಅಂದಮೇಲೆ ಸಾಯಲೇಬೇಕು, ಹೌದಾ? ಯಾವುದೊಂದು ಶರೀರವನ್ನೂ ಧರಿಸದೆ
ಈ ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸ್ತಾ ಇರತಕ್ಕಂತಹ ಆ ಭಗವಂತ ಈ ಕಂಸ ರಾವಣ ಮುಂತಾದವರನ್ನು ಒಂದು ಹುಳುವಿಗೆ ಸಮ, ಅವರೆಲ್ಲ ಅವನಿಗೆ ಭಗವಂತನ ಮುಂದೆ ಅವರೆಲ್ಲ ಒಂದು ಹುಳುವಿಗೆ ಸಮ. ಜೊತೆಗೆ ಅವನು ಸರ್ವವ್ಯಾಪಿಯಾಗಿರ್ತಕ್ಕಂಥವನು ಭಗವಂತ. ಕಂಸನಲ್ಲೂ ಇದ್ದಾನೆ, ರಾವಣನಲ್ಲೂ ಇದ್ದಾನೆ. ಅರ್ಥ ಆಯ್ತಾ? ಅವನಿಷ್ಟ ಬಂದಾಗ ಅವರ ಹೃದಯವನ್ನು ಭೇದಿಸಿ ಅವರನ್ನು ನಾಶ ಮಾಡಬಹುದು. ಇಂತಹ ಅನಂತ ಗುಣಕರ್ಮ ಸ್ವಭಾವ ಇರ್ತಕ್ಕಂತಹ ಪರಮಾತ್ಮ ಒಂದು ಕ್ಷುದ್ರ ಜೀವಿಯನ್ನು ಕೊಲ್ಲೋದಕ್ಕೋಸ್ಕರ ಹುಟ್ಟು ಸಾವುಗಳಿಂದ ಕೂಡಿದವನು ಅಂತ ಹೇಳಿಬಿಟ್ರೆ ಅವ್ರನ್ನ ಮೂರ್ಖ ಅಲ್ಲದೆ ಇನ್ನೇನು ಹೇಳಬೇಕಾಗತ್ತೆ ಹೇಳಿ ನೋಡೋಣ ಅಲ್ವಾ? ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಜನ್ಮ ಎತ್ತಾನೆ ಅಂತ ಹೇಳಿದರೆ ಅದು ಸರಿ ಇಲ್ಲ. ಏಕೆಂದರೆ ಭಕ್ತರು ಈಶ್ವರನ ಆಜ್ಞೆಯನ್ನು ಪಾಲನೆ ಮಾಡ್ತಾರೆ. ಇಂತಹವರನ್ನು ಉದ್ಧಾರ ಮಾಡ್ತಕ್ಕಂಥ ಸಾಮರ್ಥ್ಯ ಭಗವಂತನಲ್ಲಿ ಇದ್ದೇ ಇರುತ್ತೆ. ಈಗ ನೋಡಿ, ಭೂಮಿ, ಸೂರ್ಯ, ಚಂದ್ರ ಹೀಗೆ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ ಧರಿಸಿ ಲಯಗೊಳಿಸತಕ್ಕಂತಹ ಕರ್ಮವನ್ನು ಮಾಡ್ತಕ್ಕಂಥದ್ದು ಭಗವಂತ. ಆ ಕಂಸರಾವಣಾದಿಗಳನ್ನು ನಾಶ ಮಾಡ್ತಕ್ಕಂಥದ್ದು, ಗೋವರ್ಧನ ಪರ್ವತವನ್ನು ಎತ್ತೋದು, ಇವೆಲ್ಲ ಅವನಿಗೆ ದೊಡ್ಡ ಕೆಲಸನಾ? ಯಾವುದೂ ದೊಡ್ಡ ಕೆಲಸ ಅಲ್ಲ. ಯಾಕೆ ಇಂಥ ದೊಡ್ಡ ಸೃಷ್ಟಿಯ ಸ್ಥಿತಿ ಲಯ ಸೃಷ್ಟಿ ಎಲ್ಲದಕ್ಕೂ ಕಾರಣಕರ್ತನಾಗಿರ್ತಕ್ಕಂಥವನು ಇಂಥ ಸಣ್ಣ ಪುಟ್ಟ ಕೆಲಸಗಳು ಅವನಿಗೆ ದೊಡ್ಡ ಕೆಲಸವೇ ಅವನಿಗೆ ಮಾಡೋದು? ಈ ಸೃಷ್ಟಿಯಲ್ಲಿ ಕಂಡು ಬರ್ತಕ್ಕಂತಹ ಪರಮಾತ್ಮನ ಕೆಲಸಗಳನ್ನು ಕುರಿತು ಯೋಚನೆ ಮಾಡೋದಾದರೆ ನ ಭೂತೋ ನ ಭವಿಷ್ಯತಿ, ಅಂದರೆ ಅವನಿಗೆ ಸಮನಾದವನು ಇದುವರೆಗೂ ಯಾರೂ ಹುಟ್ಟಿಲ್ಲ. ನೋಡಿ, ಆ ಸೃಷ್ಟಿಯಲ್ಲಿ ನಡೀತಾ ಇರ್ತಕ್ಕಂತಹ ವಿದ್ಯಮಾನಗಳನ್ನು ನೋಡಿದಾಗ ಆ ಭಗವಂತನ ಸೃಷ್ಟಿ ಎಂಥದ್ದು, ಅದಕ್ಕೆ ಸಮನಾಗಿರ್ತಕ್ಕಂತಹ ಮಿಗಿಲಾಗಿರ್ತಕ್ಕಂತಹ ಯಾವುದೇ ಶಕ್ತಿ ಮತ್ತೊಂದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅಂದರೆ ಅವನಿಗೆ ಸಮನಾಗಿರ್ತಕ್ಕಂಥವನು ಇದುವರೆಗೂ ಯಾರು ಹುಟ್ಟೂ ಇಲ್ಲ, ಮುಂದೆ ಹುಟ್ಟೋದು ಇಲ್ಲ ಅಂತಕ್ಕಂಥದ್ದು. ಯಾರಾದರೂ ಅನಂತವಾದ ಆಕಾಶವು ಗರ್ಭದಲ್ಲಿ ಪ್ರವೇಶಿಸಿದಂತೆಂದಾಗಲಿ ಒಂದು ಮುಷ್ಟಿಯಲ್ಲಿ ಹಿಡಿಯಲ್ಪಟ್ಟಿತೆಂದಾಗಲಿ ಹೇಳೋದು ಆಗತ್ಯೇ? ಆಕಾಶ ಎಷ್ಟು ದೊಡ್ಡದಾಗಿದೆ ಅಂದರೆ ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೋ ಲಿಮಿಟೆಡ್ ಅಷ್ಟೇ ಅಂತ ಅಂದ್ಕೊಳಂಗಿಲ್ಲ. ಅದರ ಆಚೆ, ಆಕಾಶದಾಚೆ ಬೇಕಾದಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು ನಮ್ಮ ಕೈಯಲ್ಲಿ ಹಿಡ್ಕೊಳಕ್ಕಾಗತ್ತಾ? ಆಗಲ್ಲ. ನಾನು ಹಿಡ್ಕೊಂಡ್ಬಿಡ್ತೀನಿ ಅಂದರೆ ಆಗತ್ಯೇ? ಆಗಲ್ಲ. ಆದರೂ ಒಳಗೆ ಹೋಗೋಕ್ಕಾಗತ್ತೆಯೇ? ಹೊರಗೆ ಬರೋಕ್ಕಾಗತ್ತೆ? ಹಾಗೆ ಪರಮಾತ್ಮ ಕೂಡ ಸರ್ವವ್ಯಾಪಿ ಆದ್ದರಿಂದ ಅವನು ಬರೋದಾಗಲಿ ಹೋಗೋದಾಗಲಿ ಏನೂ ಆಗಲ್ಲ. ತಾನಿಲ್ಲದಿರುವ ಕಡೆಗೆ ಹೋಗೋದು ಬರೋದು ಯಾವುದೂ ಕೂಡ ಆಗಲ್ಲ. ಪರಮಾತ್ಮ ಎಲ್ಲಿಂದಲೋ ಬಂದು ಅಂತ ಹೇಳೋಕ್ಕೆ ಅವನೇನು ಗರ್ಭದಲ್ಲಿ ಇದ್ನ? ಅಥವಾ ಒಳಗಿನಿಂದ ಹೊರಗೆ ಹೋದ ಅನ್ನೋಕ್ಕಾಗತ್ತೆಯೇ? ಅಥವಾ ಹೊರಗಿನಿಂದ ಒಳಗೆ ಬಂದ ಅನ್ನೋಕ್ಕಾಗತ್ತೆಯೇ? ಪರಮಾತ್ಮನ ವಿಷಯದಲ್ಲಿ ವಿದ್ಯಾವಿಹೀನರ ಹೊರತು ಬೇರೆ ಯಾರು ಹೀಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಭಗವಂತ ಹೋಗೋದು ಬರೋದು ಹುಟ್ಟು ಸಾವು ಯಾವತ್ತೂ ಕೂಡ ಇಲ್ಲ. ಅದಕ್ಕೆ ವೇದ ಹೇಳುತ್ತೆ ಅಜ ಏಕ ಪಾದೇವೋಸ್ತು ಅಂತಂದರೆ ಪರಮಾತ್ಮ ಅಜನ್ಮ ಅಂತಕ್ಕಂಥದ್ದನ್ನು ವೇದ ಹೇಳುತ್ತೆ. ಅವನು ಯಾವುದೇ ಕಾರಣಕ್ಕೂ ಹುಟ್ಟಿಲ್ಲ ಅವನಿಗೆ ಅಂತ. ನೋಡಿ, ಪ್ರಕೃತಿಗೆ ಸತ್ವ ರಜ ತಮೋ ಗುಣ ಅಂತಕ್ಕಂಥದ್ದಿದೆ. ಅದು ತನ್ನಂತೆಯೇ ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡುತ್ತೆ. ಆದರೆ ಅದು ಅಜ. ಒಂದು ಅಜ ಜೀವ ಆ ಪ್ರಕೃತಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಸೃಷ್ಟಿಯನ್ನು ಸೇವಿಸ್ತಾ ಅದರಲ್ಲಿ ಲೀನವಾಗಿರುತ್ತೆ. ಮತ್ತೊಂದು ಅಜನ್ಮವಾಗಿರ್ತಕ್ಕಂಥ ಪರಮಾತ್ಮದನ್ನು ನೋಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಆ ಭಗವಂತನ ಕೆಲಸ ಏನು? ಆಯಿತು, ಅವನು ಹುಟ್ಟಿಲ್ಲ ಸಾವಿಲ್ಲ, ಅವನ ಕೆಲಸ ಏನು ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಜೀವಿಗಳಿಗೂ ಪಾಪ ಪುಣ್ಯಗಳ ಫಲವನ್ನು ಸರಿಯಾಗಿ ಕೊಡೋದೇ ಅವನ ಕೆಲಸ, ಭಗವಂತನ ಕೆಲಸ. ಎಷ್ಟು ನೀವೇನೇನು ಪಾಪ ಮಾಡಿರ್ತೀರಾ, ನೀವೇನೇನು ಪುಣ್ಯ ಮಾಡಿರ್ತೀರಾ, ಅದ್ರದ್ದು ಲೆಕ್ಕಾಚಾರಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕೊಡ್ತಾನೆ.
ಒಂದು ಚೂರು ತಪ್ಪಿಲ್ಲದೆ ನಿಮ್ಗೆ ಲೆಕ್ಕ ಹಾಕಿ ಕೊಟ್ಟಿರ್ತಾನೆ. ಅಂದರೆ ಜಗತ್ತಿನ ಸೃಷ್ಟಿಕರ್ತ ಭಗವಂತ ಹಿಂದೆ ಮುಂದೆ ಮೇಲೆ ಕೆಳಗೆ ಇದ್ದಾನೆ. ಜಗತ್ತಿನ ಉತ್ಪಾದಕ, ಜಗತ್ತಿನ ಶಾಸಕ, ಜಗತ್ತಿಗೆ ಒಳ್ಳೆಯದನ್ನೇ ಹೇಳ್ತಕ್ಕಂಥ ಶುಭ ಪ್ರೇರಕ, ಕೃಪಾಲು ದಯಾಲು ಆ ಭಗವಂತ ನಮಗೆಲ್ಲ ಪದಾರ್ಥಗಳನ್ನು, ಎಲ್ಲ ರೀತಿಯ ವಿಸ್ತಾರವನ್ನು ಕೊಡಲಿ, ನಮಗೆ ದೀರ್ಘಾಯಸ್ಸನ್ನು ಕೊಡಲಿ ಅಂತ ಒಂದು ಮಂತ್ರ ನಮಗೆ ಋಗ್ವೇದದಲ್ಲಿ ಸಿಗುತ್ತೆ. ಅಂದರೆ ಎಲ್ಲ ರೀತಿಯ ವಿಸ್ತಾರವನ್ನು ಭಗವಂತ ನಮಗೆ ಕೊಡಲಿ ಅಂದರೆ ನಾವು ಯಾರನ್ನೋ ಬೇಡೋದಲ್ಲ, ಯಾರು ಅದನ್ನು ಉತ್ಪಾದಿಸ್ತಕ್ಕಂತಹ ಸೃಷ್ಟಿಕರ್ತ ಅವನನ್ನು ಮಾತ್ರ ನಾವು ಬೇಡ್ತೀವಿ ಅಲ್ವಾ, ಎಲ್ಲ ಕೊಡಬೇಕು ಅಂತಂದರೆ. ಹಾಗಾಗಿ ಆ ಜಗತ್ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಭಗವಂತ ಮುಂದೆ ಹಿಂದೆ ಕೆಳಗೆ ಮೇಲೆ ಎಲ್ಲ ಕಡೆನೂ ಇದ್ದಾನೆ. ಅವನು ಆತ್ಮಜ್ಞಾನವನ್ನು, ಶರೀರ ಆತ್ಮ ಹಾಗೂ ಸಮಾಜದ ಬಲವನ್ನು ಕೊಡ್ತಾನೆ. ಅವನನ್ನು ಎಲ್ಲರೂ ಪೂಜಿಸ್ತಾರೆ. ಅವನ ಪ್ರತ್ಯಕ್ಷ ಸತ್ಯ ಸ್ವರೂಪವನ್ನು ಅಂದರೆ ನ್ಯಾಯ ಶಿಕ್ಷೆಯನ್ನು ಎಲ್ಲರೂ ಸ್ವೀಕರಿಸ್ತಾರೆ. ಅವನನ್ನು ಆಶ್ರಯಿಸೋದ್ರಿಂದ ನಮಗೆ ಮೋಕ್ಷ ಸಿಗುತ್ತೆ. ಅವನಲ್ಲಿ ಭಕ್ತಿ ಇಲ್ಲ ಅಂದರೆ ಅವನನ್ನು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತ ಅಂತ ತಿಳ್ಕೊಳ್ದೇನೆ ನಮಗೆ ದುಃಖಗಳು ಬರಲಿಕ್ಕೆ ಕಾರಣ ಆಗತ್ತಷ್ಟೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಭಗವಂತನಲ್ಲಿ ಅನುರಕ್ತಿ ಭಕ್ತಿ. ಪ್ರಾಣ ಇರ್ತಕ್ಕಂತಹ, ಪ್ರಾಣ ಇಲ್ಲದಿರ್ತಕ್ಕಂತಹ ಪ್ರಾಣರೂಪ ಜಗತ್ತಿಗೆ ತನ್ನ ಅನಂತ ಮಹಿಮೆಯಿಂದ ಅವನೊಬ್ಬನೇ ರಾಜ, ಅವನೊಬ್ಬನೇ ರಾಜನಾಗಿ ವಿರಾಜಮಾನನಾಗಿದ್ದಾನೆ. ರಾಜೇಶ್ವರ ಅವನು ಮನುಷ್ಯ ಮೊದಲಾಗಿರ್ತಕ್ಕಂತಹ ಪ್ರಾಣಿಗಳಾಗಿ ಗೋವು ಮುಂತಾದ ಪ್ರಾಣಿಗಳ ಶರೀರವನ್ನು ಅವನೇ ರಚನೆ ಮಾಡ್ತಕ್ಕಂಥದ್ದು. ಅವನಿಗೆ ಎಷ್ಟು ಕೆಲಸ ನೋಡಿ, ಎಲ್ಲರನ್ನೂ ಸೃಷ್ಟಿ ಮಾಡ್ತಕ್ಕಂಥದ್ದು. ತೀಕ್ಷ್ಣ ಸ್ವಭಾವವುಳ್ಳ ಸೂರ್ಯನನ್ನು ಸೃಷ್ಟಿ ಮಾಡ್ತಾನೆ, ಭೂಮಿಯನ್ನು ಸೃಷ್ಟಿ ಮಾಡ್ತಾನೆ, ಸುಖಗಳನ್ನು ಕೊಡ್ತಾನೆ, ಎಲ್ರಿಗೂ ದುಃಖರಹಿತವಾಗಿರ್ತಕ್ಕಂಥ ಮೋಕ್ಷವನ್ನು ಕೊಡ್ತಾನೆ. ಆಕಾಶದಲ್ಲಿ ಎಲ್ಲ ಲೋಕಾಂತರಗಳನ್ನು ನಿರ್ಮಿಸ್ತಾನೆ, ಪಕ್ಷಿಗಳನ್ನು ಹಾರುವಂತೆ ಮಾಡ್ತಾನೆ, ನದಿನಲ್ಲಿ ಮೀನುಗಳನ್ನೆಲ್ಲ ಈಜುವಂತೆ ಮಾಡ್ತಾನೆ. ಒಂದ ಎರಡ ಎಷ್ಟು ಕೆಲಸ ಮಾಡ್ತಾನೆ ಭಗವಂತ. ಭೂಮಿಯಿಂದ ಹಿಡಿದು ದ್ಯುಲೋಕ ಪರ್ಯಂತ ಎಲ್ಲ ಲೋಕಗಳನ್ನು ಅವನು ಸೃಷ್ಟಿ ಮಾಡಿ ಅದನ್ನು ಹಿಡಿದಿಟ್ಕೊಂಡಿದ್ದಾನೆ. ಮನುಷ್ಯರೇ ಆ ಪರಮಾತ್ಮನೇ ಸಹೋದರನಂತೆ ಸುಖವನ್ನು ಕೊಡ್ತಾನೆ. ಅಲ್ಲಿ ಹೇಳ್ತಾರೆ ನಮಗದನ್ನು. ಇಡೀ ಜಗತ್ತಿನ ಸೃಷ್ಟಿಕರ್ತನವನು, ಎಲ್ಲ ಕೆಲಸಗಳನ್ನು ಪೂರ್ಣ ಮಾಡುವವನು, ಎಲ್ಲ ಲೋಕವನ್ನು, ಹೆಸರು ಸ್ಥಳಗಳನ್ನು, ಹುಟ್ಟನ್ನು ತಿಳಿದಿರ್ತಕ್ಕಂಥವನು, ಐಹಿಕ ಸುಖ ದುಃಖಗಳಿಂದ ಮುಕ್ತರಾಗಿ ನಿತ್ಯಾನಂದದಿಂದ ಕೂಡಿ ಮೋಕ್ಷ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಮೋಕ್ಷವನ್ನು ಪಡೆದು ವಿದ್ವಾಂಸರು ಸ್ವೇಚ್ಛೆಯಿಂದ ವಿಚರಿಸ್ತಾರೆ. ಆ ಪರಮಾತ್ಮನೇ ಗುರು, ಆಚಾರ್ಯ, ರಾಜ, ನ್ಯಾಯಾಧೀಶ. ಅವನೇ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತ. ನೋಡಿ ಎಷ್ಟು ಚೆನ್ನಾಗಿ ಅವನ ಕೆಲಸವನ್ನು ಹೇಳ್ತಾರೆ ಅಂತ. ಮನುಷ್ಯರೇ ಇದೆಲ್ಲ ಕೇಳಿ ಅನ್ನೋದ್ರೆ ವೇದಗಳಲ್ಲಿ ಬರುತ್ತೆ. ಅವನ ಕೆಲಸ ಏನು ಅನ್ನೋದೆಲ್ಲ ವೇದಗಳಲ್ಲಿ ತಿಳಿದು ಬರ್ತಕ್ಕಂತಹ ವಿಚಾರಗಳು. ನಮಗೇನು ಕಾಣಿಸ್ತಾ ಇದೆಯೋ ಇಡೀ ವಿಶ್ವವನ್ನು ಪರಮೇಶ್ವರ ಭಾಳ ಸುಂದರವಾಗಿ ಸೃಷ್ಟಿಸಿದ್ದಾನೆ, ಅದನ್ನು ರಕ್ಷಿಸ್ತಾ ಇದ್ದಾನೆ. ಅದು ಕಾಲ ಬಂದಾಗ, ಸಮಯ ಬಂದಾಗ ಅದನ್ನು ತ್ಯಜಿಸಿ ಲಯನುಗೊಳಿಸ್ಬಿಡ್ತಾನೆ. ನೋಡಿ, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡಾಕ್ಬಿಡ್ತಾನೆ. ಕಡೆಗೆ ಬಾರಿಗೂ ಅವನು ಇದೇ ರೀತಿ ಮಾಡ್ತಾನೆ. ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ, ಕ್ರಮವಾಗಿ ಮಾಡ್ತಾ ಇರ್ತಾನೆ. ಈ ರೀತಿ ನಾನಾ ರೀತಿಯ ಜಗತ್ತಿನ ಸೃಷ್ಟಿಕರ್ತನಾದ ಪರಮೇಶ್ವರನೇ ಈ ಜಗತ್ತನ್ನು ಧಾರಣ ಮಾಡ್ತಾನೆ, ಪಾಲಿಸ್ತಾನೆ, ನಾಶ ಮಾಡ್ತಾನೆ. ಅವನೇ ಈ ಜಗತ್ತಿಗೆ ಒಡೆಯ. ಇವನ್ನೆಲ್ಲ ನಮಗೆ ವೇದಗಳ ಒಂದೊಂದು ಕಡೆಯು ಪ್ರತಿಯೊಂದರಲ್ಲೂ ನಮಗೆ ಭಗವಂತನೇ ಇದನ್ನು ಹೇಳ್ತಾನೆ. ನಾವು ಅವನನ್ನು ಅರ್ಥಕೊಳ್ಬೇಕು. ಅವನನ್ನು ಯಾರು ತಿಳಿಯಲ್ವೋ ಆಕಾಶದಂತೆ ವ್ಯಾಪಕವಾಗಿರ್ತಕ್ಕಂಥ ದುಃಖದಲ್ಲಿ ಸಿಲ್ಕೊಂಡ್ಬಿಡ್ತೀವಷ್ಟೆ. ಆ ಪರಮಾತ್ಮನಲ್ಲೇ ಇಡೀ ಜಗತ್ತು ವಾಸ ಮಾಡುತ್ತೆ. ಪ್ರಳಯವಾದಾಗಲೂ ಕೂಡ ಈ ಜಗತ್ತು ಕಾರಣರೂಪದಲ್ಲಿ ಈಶ್ವರನ ಸಾಮರ್ಥ್ಯಕ್ಕೂ ಒಳಪಟ್ಟಿರುತ್ತೆ. ಪುನಃ ಅವನಿಂದಲೇ ಜಗತ್ತು ಹುಟ್ಟುತ್ತೆ.
ಆ ಭಗವಂತ ಎಲ್ಲ ಕಡೆಯಿಂದಲೂ ಪೂರ್ಣವಾಗಿ ಪೃಥ್ವಿ ಮತ್ತು ಉಳಿದ ಎಲ್ಲ ಲೋಕಗಳನ್ನು ಧರಿಸಿದ್ದಾನಲ್ವಾ, ಅವನೇ ಜಗತ್ತನ್ನು ಸೃಷ್ಟಿಸಿದ್ದಾನಲ್ವಾ, ಅವನೇ ಈಗ ಉತ್ಪನ್ನವಾಗಿರ್ತಕ್ಕಂತಹ, ಮುಂದೆ ಉತ್ಪನ್ನವಾಗ್ತಕ್ಕಂತಹ ಹಾಗೂ ಈಗಿರ್ತಕ್ಕಂಥ ಮೂರೂ ತರಹದ ಜಗತ್ತನ್ನು ಅವನೇ ರಚಿಸ್ತಾನೆ. ಅವನಲ್ಲದೆ ಈ ಜಗತ್ತನ್ನು ಸೃಷ್ಟಿಸುವವನು ಬೇರೆ ಯಾರೂ ಇಲ್ಲ. ಯಾಕೆಂದರೆ ಅವನು ಈಶಾನ. ಈಶಾನ ಅಂದರೆ ಏನು? ಸರ್ವಶಕ್ತ. ಅವನೇ ಮೋಕ್ಷವನ್ನು ಕೊಡ್ತಕ್ಕಂಥವನು, ಬೇರೆ ಯಾರೂ ಇಲ್ಲ. ಆದ್ದರಿಂದ ಮಾನವ ಕೋಟಿಗೆ ಪ್ರಭುವಾಗಿರ್ತಕ್ಕಂತಹ ಈಶ್ವರನಲ್ಲದೆ ಬೇರೆ ಯಾರು ವಿಶ್ವದ ಸೃಷ್ಟಿಕರ್ತರ ಅಲ್ಲ, ಯಾರೂ ಸರ್ವವ್ಯಾಪಿ ಅಲ್ಲ. ಆ ಭಗವಂತನೇ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಆದ್ದರಿಂದ ಈಶ್ವರ ಸರ್ವಶಕ್ತ, ನ್ಯಾಯಕಾರಿ, ದಯಾಳು, ಅಜನ್ಮ, ಅನಂತ, ನಿರ್ವಿಕಾರ, ಅನಾದಿ, ಅನುಪಮ, ಸರ್ವಾಧಾರ, ಸರ್ವೇಶ್ವರ, ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಅಜರ, ಅಮರ, ಅಭಯ, ನಿತ್ಯ, ಶುದ್ಧ, ಸೃಷ್ಟಿಕರ್ತರ ಕೇವಲ ಅವನ ಉಪಾಸನೆಯನ್ನೇ ಮಾಡಬೇಕು. ಯಾಕೆಂದರೆ ಎಲ್ಲ ಅವನೊಬ್ಬನೇ ಆಗಿರೋದ್ರಿಂದ ಅವನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಮನುಷ್ಯರು ಎಲ್ಲದರ ಸೃಷ್ಟಿಕರ್ತನೂ, ತಂದೆಯಂತೆ ರಕ್ಷಕನೂ, ಸೂರ್ಯ ಮೊದಲಾದ ಪ್ರಕಾಶಗಳಿಗೆ ಪ್ರಕಾಶಕನೂ, ಸರ್ವಾಂತರ್ಯಾಮಿಯೂ ಆಗಿರ್ತಕ್ಕಂಥ ಜಗದೀಶ್ವರನನ್ನು, ಆ ಪರಬ್ರಹ್ಮನನ್ನು ಸದಾಕಾಲ ಪೂಜೆ ಮಾಡಬೇಕು ಅನ್ನೋದನ್ನು ಯಜುರ್ವೇದದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಮನುಷ್ಯರೇ ಹೇಳ್ತಾರೆ ಋಷಿಗಳು, ಪರಮಾತ್ಮನು ಸಮರ್ಥರಲ್ಲೆಲ್ಲ ಸಮರ್ಥ, ಸಚ್ಚಿದಾನಂದ ಸ್ವರೂಪ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ಮುಕ್ತ ಸ್ವಭಾವದವ, ದಯಾಸಾಗರ, ನ್ಯಾಯಕಾರಿ, ಜನನ ಮರಣಾದಿ ಕ್ಲೇಶಗಳಿಲ್ಲದವ, ನಿರಾಕಾರ, ಎಲ್ಲದರ ಅಣುಗಳನ್ನು ಅರಿತವ, ಎಲ್ಲವನ್ನೂ ಧರಿಸಿರುವವ, ತಂದೆ ಅವನು, ನಮ್ಮನ್ನು ತಂದಿದ್ದಾನೆ ಇಲ್ಲಿಗೆ, ಉತ್ಪಾದಕ ಅವನು, ನಮಗೆ ಅನ್ನ ಎಲ್ಲ ಕೊಟ್ಟು ನಮ್ಮನ್ನು ಪೋಷಿಸ್ತಾ ಇದ್ದಾನೆ, ಸಕಲ ಐಶ್ವರ್ಯಗಳಿಂದ ಕೂಡಿದ್ದಾನೆ, ಜಗತ್ತನ್ನು ನಿರ್ಮಿಸಿದ್ದಾನೆ, ಶುದ್ಧ ಸ್ವರೂಪ, ಪ್ರಾಪ್ತಿ, ನಮಗೇನಾದರೂ ಬೇಕು ಅಂದ ತಕ್ಷಣ ನಾವು ಬಯಸಿದರೆ ನಮಗೆ ಅದನ್ನು ಕೊಡ್ತಾನೆ. ಅವನ ಚೇತನ ಸ್ವರೂಪವನ್ನೇ ನಾವು ಧರಿಸೋಣ. ಏಕೆಂದರೆ ನಮ್ಮೆಲ್ಲರ ಆತ್ಮಗಳಲ್ಲಿಯೂ ಬುದ್ಧಿಗಳಲ್ಲಿಯೂ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮೇಶ್ವರ ನಮ್ಮನ್ನು ದುಷ್ಟಾಚಾರಗಳಿಂದ ಕೂಡಿದ ಅಧರ್ಮಯುಕ್ತವಾಗಿರ್ತಕ್ಕಂಥ ಮಾರ್ಗದಿಂದ ದೂರ ಮಾಡಿ ಶ್ರೇಷ್ಠಾಚಾರ ಸತ್ಯ ಮಾರ್ಗದಲ್ಲಿ ನಡೆಸಲಿ. ಆತನನ್ನು ಬಿಟ್ಟು ಬೇರೆ ಏನನ್ನೂ ನಾವು ಧ್ಯಾನಿಸದಿರಲಿ. ಯಾಕೆಂದರೆ ಆ ಪರಮೇಶ್ವರನಿಗೆ ಸಮಾನವಾದವರಾಗಲಿ ಆತನನ್ನು ಮೀರಿಸಿದವರಾಗಲಿ ಯಾರೂ ಇಲ್ಲ. ಅವನೇ ನಮ್ಮಪ್ಪ, ಅವನೇ ನಮ್ಮ ರಾಜ, ಅವನೇ ನಮ್ಮ ನ್ಯಾಯಾಧೀಶ, ಅವನೇ ನಮಗೆಲ್ಲ ಸುಖಗಳನ್ನು ಕೊಡ್ತಕ್ಕಂಥವನು ಅಂತಕ್ಕಂಥದ್ದನ್ನು ವೇದ ಹೇಳುತ್ತೆ. ವಿಶೇಷವಾಗಿ 3 ಕರ್ಮಗಳನ್ನು ಪರಮಾತ್ಮ ತನ್ನ ಬಳಿಯಲ್ಲಿ ಇಟ್ಕೊಂಡಿದ್ದಾನೆ. ಅದನ್ನೇ ಸೃಷ್ಟಿ, ಸ್ಥಿತಿ, ಲಯ. ಈ 3ಕ್ಕೂ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ನಾವು ಅದನ್ನು ಹೆಸರು ಕೊಟ್ಟೋದನ್ನು ಸಾರ್ಥಕಪಡಿಸ್ತೇವೆ. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ದೇವರ ಒಂದು ಬಗ್ಗೆ ವೇದಗಳಲ್ಲಿ ಇಷ್ಟು ದಿವಸದಿಂದ ನಾನು ಸುಮಾರು ಒಂದು 6-7 ಸಂಚಿಕೆಯಿಂದ ಆ ಭಗವಂತನ ಎಲ್ಲ ಗುಣಗಳನ್ನು, ಕರ್ಮಗಳನ್ನು, ಅವನ ಸ್ವರೂಪವನ್ನು ಹೇಳ್ಕೊಳ್ತಾ ಬಂದಿದ್ದೇನೆ. ಈಶ್ವರ, ಬ್ರಹ್ಮ, ವಿಷ್ಣು, ಪರಮಾತ್ಮ ಇವೆಲ್ಲ ಭಗವಂತನ ಹೆಸರು. ಸಚ್ಚಿದಾನಂದಾದಿ ಲಕ್ಷಣಯುಕ್ತನಾಗಿರ್ತಕ್ಕಂತಹ ಪವಿತ್ರವಾದ ಗುಣಕರ್ಮ ಸ್ವಭಾವವುಳ್ಳವನಾಗಿರ್ತಕ್ಕಂತಹ ಸರ್ವಜ್ಞ, ನಿರಾಕಾರ, ಸರ್ವವ್ಯಾಪಿ, ಅಜನ್ಮ, ಅನಂತ, ಸರ್ವಶಕ್ತ, ದಯಾಳು, ನ್ಯಾಯಕಾರಿ, ಸಮಸ್ತ ಸೃಷ್ಟಿಯ ಕರ್ತ, ಧರ್ತ, ಸಂಹರ್ತ ಎಲ್ಲವೂ ಆ ಭಗವಂತ. ಎಲ್ಲ ಜೀವರುಗಳಿಗೆ ಕರ್ಮಾನುಸಾರವಾಗಿ ಅವರು ಮಾಡಿರ್ತಕ್ಕಂತಹ ಏನು ಕೆಲಸ ಮಾಡಿರ್ತಾರೆ, ಕರ್ಮಗಳು ಮಾಡಿರ್ತಾರೆ, ಅದಕ್ಕೆ ಅನುಸಾರವಾಗಿ ಸತ್ಯ ನ್ಯಾಯಗಳ ಮೂಲಕ ಫಲವನ್ನು ಕೊಡ್ತಕ್ಕಂಥವನು ಭಗವಂತ. ಅವನ್ನೇ ನಾನು ಪರಮಾತ್ಮ ಅಂತ ಹೇಳಿ ಒಪ್ಪುತ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಮಹರ್ಷಿಗಳು. ವಾಸ್ತವವಾಗಿ ಸೃಷ್ಟಿ, ಸ್ಥಿತಿ, ಲಯ ಮತ್ತು ಪಾಪ ಪುಣ್ಯಗಳ ಫಲವನ್ನು ಆ ಜೀವರಿಗಳಿಗೆ ಎಲ್ರಿಗೂ ಹಂಚೋದೇ ಪರಮಾತ್ಮನ ಕೆಲಸ ಅಂತ ಹೇಳ್ಬೋದು. ಈಶ್ವರನ ಗುಣಕರ್ಮ ಸ್ವಭಾವ ಹಾಗೂ ಸ್ವರೂಪ ಏನು ಅಂದರೆ ಸತ್ಯ. ಅವನು ಚೇತನ ವಸ್ತು, ಪೂರ್ಣತಃ ಸತ್ಯ ಅಂತ.
ಬ್ರಹ್ಮ, ಪರಮೇಶ್ವರ, ಈಶ್ವರ, ನ್ಯಾಯಕಾರಿ, ದಯಾಳು, ಸರ್ವಶಕ್ತ, ಈ ಎಲ್ಲ ಹೆಸರುಗಳೆಲ್ಲ ಆ ಭಗವಂತನ ಗುಣ ಕರ್ಮ ಸ್ವಭಾವಗಳಿಗೆ ಇಂದ ಬಂದಿರತಕ್ಕಂಥದ್ದು ಅಂತ ಹೇಳಿ ಪರಮೇಶ್ವರನ ಹೆಸರುಗಳ ಅರ್ಥ ತಿಳಿದುಕೊಂಡು ಅವನ ಗುಣಕರ್ಮ ಸ್ವಭಾವಗಳನ್ನು ರೂಪಿಸ್ಕೊಳ್ತಕ್ಕಂಥದ್ದೇ ಭಗವಂತನ ನಾಮಸ್ಮರಣೆ. ನಾವಿಲ್ಲಿ ತುಂಬ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ಸುಮ್ಮನೆ ಈಶ್ವರನೇ ದೇವರು ಅಂತ ಅಂದ್ಕೊಳ್ಳೋದು, ಅಂದರೆ ವಿಷ್ಣುವೇ ದೇವರು ಅಂತ ಅಂದ್ಕೊಳ್ಳೋದು, ಅಥವಾ ಗಣೇಶನೇ ದೇವರು ಅಂತ ಅಂದ್ಕೊಳ್ಳೋದು, ವಿನಾಯಕ, ಹೀಗೆ ನಾವು ಎಲ್ಲ ಲಕ್ಷ್ಮಿನೇ ನಮ್ಮ ದೇವರು ಅಂತ ಹೀಗೆ ನಾವು ಸುಮ್ಮನೆ ಅಂದ್ಕೊಳ್ಳೋದ್ರ ಬದಲು ಅವನ ಗುಣ ಕರ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಹೆಸರಿದೆ. ಇಡೀ ವಿಶ್ವವನ್ನು ಅವನು ನೋಡ್ಕೊಳ್ಳೋದ್ರಿಂದ, ಅವನು ಒಡೆಯನಾದ್ರಿಂದ ಅವನು ಈಶ್ವರನಾಗಿದ್ದಾನೆ. ಇಡೀ ವಿಶ್ವದಲ್ಲೇ ಅವನು ವ್ಯಾಪಿಸಿಕೊಂಡಿರುವುದರಿಂದ ಅವನು ವಿಷ್ಣು ಆಗಿದ್ದಾನೆ. ಆಯಿತಾ? ಇಡೀ ವಿಶ್ವವನ್ನು ಅವನು ಶಕ್ತಿ ರೂಪದಲ್ಲಿ ಎಲ್ಲರನ್ನು ಸಲಹುತ್ತಾ ಇರೋದ್ರಿಂದ ಅವನೇ ಆ ಪರಬ್ರಹ್ಮವೇ ಪರಾಶಕ್ತಿಯಾಗಿ ದುರ್ಗೆಯಾಗಿ ನಮ್ಮನ್ನು ಆ ಜಗನ್ಮಾತೆಯಾಗಿ ಸಲಹುತ್ತಾ ಇದ್ದಾಳೆ. ಈ ರೀತಿ ತಿಳಿದುಕೊಂಡು ನಾವು ಭಗವಂತನನ್ನು ಆರಾಧಿಸಬೇಕೇ ಹೊರತು ಭಗವಂತನ ಗುಣಧರ್ಮಗಳಿಗೆ ಅನುಸಾರವಾಗಿ ಅವನ ಒಂದು ಕಾರ್ಯಗಳ, ಈಗ ಅವನು ಸೃಷ್ಟಿ ಮಾಡ್ತಾನೆ ಅಂತ ನಾವು ಅವನನ್ನು ಆರಾಧಿಸಿದ್ರೆ ಅವನ ಬ್ರಹ್ಮ ಅಂತಲೂ, ಸ್ಥಿತಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅವನನ್ನು ಹರಿ ಅಂತಲೂ, ವಿಷ್ಣು ಅಂತಲೂ, ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡ್ತಾನೆ ಎಂದಾಗ ಹರಿ ಅಂತಲೂ, ನಮ್ಮನ್ನು ಲಯಕರ್ತ ಅಂತಂದರೆ ಸಂಹಾರಕನಾಗಿ ಅವನ ರುದ್ರ ಅಂತಲೂ, ಒಡೆಯ ಅಂಥೇಳಿ ಈಶ್ವರ ಅಂತಲೂ, ಹೀಗೆ ಅವನನ್ನು ನಾವು ನಮ್ಮನ್ನು ಕಾಪಾಡ್ತಕ್ಕಂಥವನು ಅನ್ನುವಾಗ ನಾವು ಅವನನ್ನು ಜಗನ್ಮಾತೆ ಅಂತಲೂ, ಹೀಗೆ ನಾವು ನಮಗೆ ಯಾವ್ಯಾವ ಅವನ ಒಂದು ಗುಣಕರ್ಮಗಳಿಗೆ ಅನುಗುಣವಾಗಿ ಅವನನ್ನು ಆ ಹೆಸರಿನಿಂದ ಕೂಗಿ ನಾವು ಅವನನ್ನು ಆರಾಧಿಸಬೇಕೇ ಹೊರತು ಇದು ಹರಿಶ್ರೇಷ್ಠ ಹರಶ್ರೇಷ್ಠ ಅನ್ನೋ ಒಂದು ಜಗಳದಲ್ಲಿ ನಮ್ಮ ಒಂದು ದೇವರನ್ನು ನಾವು ತೂಗಬಾರದು ಅನ್ನೋದನ್ನು ವೇದ ಭಾಳ ತುಂಬ ಚೆನ್ನಾಗಿ ತಿಳಿಸಿದೆ. ಇಷ್ಟು ಒಂದು ಎಪಿಸೋಡಲ್ಲೂ ನಾನು ದೇವರ ಬಗ್ಗೆ ಈ ರೀತಿ ಏನೇನು ಎಲ್ಲೆಲ್ಲಿ ವೇದಗಳಲ್ಲಿ ಯಾವ ವೇದದಲ್ಲಿ ಎಲ್ಲೆಲ್ಲಿ ಹೇಳಿದೆ ಅಂತಕ್ಕಂಥದ್ದನ್ನು ನಾನು ಸೂಕ್ತಿ ಸಮೇತ ನಿಮಗೆ ಇಷ್ಟು ಸಂಚಿಕೆಯಲ್ಲೂ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಯಿಂದ ಧರ್ಮ ಅಂದ್ರೇನು ಅಂತ ವೇದದಲ್ಲಿ ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಧರ್ಮದ್ರ ಬಗ್ಗೆ ತುಂಬ ಬೇಕಾದಷ್ಟು ಸಂದೇಹಗಳಿದೆ, ಏನು ಧರ್ಮ ಅಂತಕ್ಕಂಥದ್ದು. ಯಾಕೆಂದರೆ ನಾವು ಧರ್ಮ ಅಂದ ತಕ್ಷಣ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತೀವಿ. ಧರ್ಮ ಅಂದರೆ ಏನು ಅನ್ನೋದನ್ನು ವೇದ ನಮಗೆ ತಿಳಿಸಿದೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.